ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೇಲ್ ರವರಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಬಾರದಂತೆ ನಿರ್ಬಂಧ ಹೇರಿ ಸಂವಿಧಾನದ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಜಿಲ್ಲಾಡಳಿತ ಮಾಡುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಹೇಳಿದರು. ಕೇಸ್ ಇದೆ, ಅದರಲ್ಲಿ 15 ಕೇಸು ಈಗಾಗಲೇ ನ್ಯಾಯಾಲಯದಲ್ಲಿ ವಜಾ ಮತ್ತು ಉಳಿದ 7 ಕೇಸ್ಗಳಿಗೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ತಡೆ ನೀಡಿದೆ. ಮತ್ತು ಇದು ಇವರು ಜಿಲ್ಲಾಡಳಿತ ನಿರ್ಬಂಧ ಏರಿರುವ ಕಾರಣ ಏನು ಅಂತ ಕೇಳಿದರೆ, ಪತ್ರಿಕಾಗೋಷ್ಠಿ ಮಾಡುವಾಗ ಏನು ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಹಾಗೂ ಅದು ಉಡುಪಿ ಜಿಲ್ಲೆಯಲ್ಲಿ ಅವ್ರ ಮೇಲೆ ಕೇಸ್ ಆಗಿದೆ, ಅದಕ್ಕೋಸ್ಕರ ನಾವು ನಿರ್ಬಂಧ ಇರ್ತೀವಿ ಅಂತ. ಯಾವುದೋ ಜಿಲ್ಲೆಯಲ್ಲಿ ಕೇಸ್ ಆಗಿದ ತಕ್ಷಣ ಇನ್ನೊಂದು ಜಿಲ್ಲೆಗೆ ಬರಬಾರ್ದು, ನಿರ್ಬಂಧ ಇರಬಾರ್ದು ಅಂತಿಲ್ಲ. ಮತ್ತು ಶರಣ್ ಪಂಪೇಲು ಸುಮಾರು 20 ವರ್ಷಗಳಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಸಂಘಟನೆಯ ವಿಸ್ತಾರಕ್ಕೋಸ್ಕರ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಿಂದೂ ಸಮಾಜದ ಕೆಲಸಕ್ಕೋಸ್ಕರ ಶರಣ್ ಪಂಪೇಲ್ರವರು ತಮ್ಮನ್ನು ತಾವು ತೊಡಗಿಸಿಕೊಂಡು ನೂರಾರು ಹೋರಾಟಗಳನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ತುಂಬ ಬಾರಿ ಮಾತನಾಡಿದ್ದಾರೆ. ಆದರೆ ಅವರು ಯಾವುದೇ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಮತ್ತು ಅವ್ರ ಮೇಲೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಯಾವುದೇ ಕೇಸುಗಳಿಲ್ಲ. ಆದರೂ ಕೂಡ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಇವರು ಕಿತ್ಕೊಂಡಿದ್ದಾರೆ ಅನ್ನೋದು ನಮ್ಮದು ಆಪಾದನೆ ಇದೆ ಜಿಲ್ಲಾ ಅಧಿಕಾರಿಗಳ ಮೇಲೆ. ಇವರು ಜಿಲ್ಲಾಧಿಕಾರಿಗಳು ಸಂವಿಧಾನ ವಿರೋಧಿಯಾಗಿ ಅವರಿಗೆ ನಿರ್ಬಂಧ ಹೇರಿದ್ದಾರೆ. ಮತ್ತು ಕೇಸ್ ಆಗಿರೋದು ಉಡುಪಿಯಲ್ಲಿ, ಅಲ್ಲಿ ಅವರು ಬೇಲ್ ತಗೊಳ್ಳಿಕ್ಕೆ ಎಲ್ಲ ಇದ್ದಾರೆ. ಈಗಾಗಲೇ ನ್ಯಾಯಾಲಯ ಅವರಿಗೆ ಬರೀ ಪೊಲೀಸ್ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದೇವೆ ವಿನಃ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಇಷ್ಟೆಲ್ಲ ಕಾರಣಗಳಿದ್ರೂ ಕೂಡ ಅವರು ಇವರಿಗೆ ಶರಣ್ ಅವರಿಗೆ ನಿರ್ಬಂಧ ಹೇಳಿದ್ದಾರೆ. ಬೈಠಕ್ ಅಂದರೆ ಕಾರ್ಯಕರ್ತರ ಮಧ್ಯೆ, ನಾವು ಗುರುತಿಸಿರುವ ಕಾರ್ಯಕರ್ತರ ಮಧ್ಯೆ ಬಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯ ವಿಸ್ತಾರದ ಬಗ್ಗೆ ಮಾತಾಡ್ತಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ನಾವು ತುಂಬ ಬಾರಿ ರಕ್ತದಾನವನ್ನು ಮಾಡಿದ್ದೇವೆ. ಇತ್ತೀಚೆಗೆ ಕೊರೋನಾ ಬಂದ ಇತ್ತೀಚೆಗೆ ರಕ್ತದ ಅವಶ್ಯಕತೆ ತುಂಬ ಇದೆ. ಅದಕ್ಕೋಸ್ಕರ ಅವರು ರಾಜ್ಯಾದ್ಯಂತ ಓಡಾಟ ಮಾಡಿ ಸುಮಾರು 1 ಲಕ್ಷ ಯೂನಿಟ್ ರಕ್ತವನ್ನು ನಾವು ದಾನ ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡೆಯಿಂದ ಅಂತ ಅವರು ಓಡಾಟ ಮಾಡ್ತಾರೆ. ಇದರ ಜೊತೆಗೆ ಆಗಸ್ಟ್ 14 ಅಖಂಡ ಭಾರತ ಸಂಕಲ್ಪ ದಿನೋತ್ಸವ, ಕೃಷ್ಣ ಜನ್ಮಾಷ್ಟಮಿ, ಈ ರೀತಿ ನಿರಂತರ ಕಾರ್ಯಕ್ರಮಗಳಿರೋದ್ರಿಂದ ಅವರು ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ. ಅದ್ರ ಹಿಂದೆ ಹಾಸನಕ್ಕೆ ಬಂದಿದ್ರು. ಆದರೆ ನಮ್ಮ ಚಿಕ್ಕಮಗಳೂರಿಗೆ ಬರಬಾರದು ಅಂತ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಹಿಂದೂ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೆ. ನಾವು ತುಂಬ ಬಾರಿ ದತ್ತಪೀಠದ ವಿಚಾರ ಇರ್ಬೋದು, ಬೇರೆ ಬೇರೆ ಹಿಂದೂ ಸಮಾಜದ ವಿಚಾರವನ್ನು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೊಟ್ಟರೆ ಇದುವರೆಗೆ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಮತ್ತು ಸರಿಯಾಗಿ ಸ್ಪಂದಿಸದೇ ಇಲ್ಲ ಜಿಲ್ಲಾಧಿಕಾರಿಗಳು. ಇದು ನಮ್ಮದು ವಾದ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಒಂದು ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಮತ್ತು ಈ ವಿಶ್ವ ಹಿಂದೂ ಪರಿಷತ್ತಿನ ಅವ್ರೇನು ನಿರ್ಬಂಧ ಏರಿದ್ದಾರೆ ಇದರ ವಿರುದ್ಧ ನಾವು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಣ್ ಪಂಪೇಲ್ ಮೇಲೆ 22 ಪ್ರಕರಣಗಳಲ್ಲಿ 15 ಪ್ರಕರಣಗಳನ್ನು ನ್ಯಾಯಾಲಯ ಈಗಾಗಲೇ ವಜಾ ಮಾಡಿದೆ. ಇನ್ನು 7 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ. ಆದರೆ ಇದನ್ನು ಗಮನಿಸದೆ ಜಿಲ್ಲಾಡಳಿತ ಕಾನೂನು ಉಲ್ಲಂಘಿಸಿ ಅಸಂವಿಧಾನಿಕವಾಗಿ ಒಬ್ಬ ಸಮಾಜಮುಖಿ ಹೋರಾಟಗಾರನನ್ನು ಏಕಾಏಕಿ 1 ತಿಂಗಳ ಕಾಲ ಜಿಲ್ಲೆಗೆ ಬಾರದಂತೆ ನಿರ್ಬಂಧ ಹೇರಿರುವುದನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಕೇಳ್ತಾ ಇದೀವಿ, ಇವರು ಇಷ್ಟ ಬಂದಂಗೆ ಕೇಸ್ ಹಾಕಿದ್ದಾರೆ. ನ್ಯಾಯಾಲಯ ಇದಕ್ಕೋಸ್ಕರನೇ ಇರಲ್ಲ. ನ್ಯಾಯಾಧೀಶರು ಇವರು ಹಾಕಿದ ಕೇಸ್ಗಳನ್ನ ತೆಗೆಯಕ್ಕೆ ವಿಚಾರಣೆ ಮಾಡಲಿಕ್ಕೆ ಇರಲ್ಲ. ಒಬ್ಬೊಬ್ರು ಜಿಲ್ಲಾಧಿಕಾರಿಗಳು ಅಂದ ಮೇಲೆ ಈ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಯಾವುದಕ್ಕೆ ಹಾಕಬೇಕು ಅಂತ ಇದೆಲ್ಲವನ್ನು ವಿಚಾರ ಇಟ್ಕೊಂಡು ನಾವು ಜಿಲ್ಲಾಧಿಕಾರಿಗಳನ್ನ, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮಾತಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನ ಹಾಕಿ ಬ್ಯಾರಿಕೇಡ್ ಹಾಕಿ ನಮ್ಮನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಿದರು. ಜಿಲ್ಲಾಧಿಕಾರಿಗಳಿರೋದೇನಕ್ಕೆ? ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಲಿಕ್ಕೋಸ್ಕರ, ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೋಸ್ಕರ ಇರೋದು. ಈ ರೀತಿ ಒಂದು ಧಮಕಿ ಹಾಕಿ ನಮ್ಮನ್ನು ತಡೆದು ನಿಲ್ಲಿಸಿ ಕಡೆಗೆ 10 ಜನ 5 ಜನ ಬಿಡ್ತೀವಿ ಅಂತೇಳಿ ನಾವು ಗಲಾಟೆ ಮಾಡಿದ್ಮೇಲೆ 10 ಜನ ಬಿಟ್ಟು ನಾವು ಹೋಗಿ ಕೇಳಿದಾಗ ಸುಮಾರು ರಾತ್ರಿ ಇವತ್ತು ಸಂಜೆ 7-8 ಗಂಟೆ ಒಳಗಡೆ ನಾವು ಅದನ್ನು ನಿರ್ಬಂಧವನ್ನು ತೆಗಿತೀವಿ ಅಂದರು. ಆದರೆ ಇದು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಂಜೆ ಹೋಗಿ ಕೇಳಿದ್ದಕ್ಕೆ ತೆಗಿಯೋಕ್ಕಾಗಲ್ಲ, ಅದು ಕಾನೂನು ಅಡಚಣೆ ಇದೆ ಅಂತೇಳಿ ಮುಚ್ಚಿಕೊಂಡು ಬಿಟ್ಟರು. ಇದೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಶರಣರು ನ್ಯಾಯಾಲಯದ ಆದೇಶದ ಮೇರೆಗೆ ಈ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾರೆ. ಬಂದಾಗ ಅದ್ದೂರಿಯಾದ ಸ್ವಾಗತವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಮತ್ತು ಜಿಲ್ಲಾಡಳಿತದ ವಿರುದ್ಧ ನಾವು ನೇರ ಆಪಾದನೆ ಮಾಡ್ತಾ ಇದ್ದೀವಿ. ಅವರು ಹಿಂದೂ ವಿರೋಧಿ ನೀತಿಯನ್ನು ತಾಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಯಾರನ್ನೋ ಮೆಚ್ಚಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ನಾಟಕವನ್ನು ಮಾಡಿದ್ದಾರೆ. ನಮ್ಮ
ಸಹ ಕಾರ್ಯದರ್ಶಿ ಮೇಲೆ ನಿರ್ಬಂಧ ಹೇರಿದ್ದಾರೆ ಅನ್ನೋದು ನಮ್ಮ ಆಪಾದನೆ. ಸುದ್ದಿಗೋಷ್ಠಿಯಲ್ಲಿ ಯೋಗೀಶ್ ರಾಜ್ ಅರಸ್, ಅಮಿತ್, ದಿಲೀಪ್ ಶೆಟ್ಟಿ, ಸುನಿಲ್ ಆಚಾರ್ಯ, ಕಿರಣ್ ಉಪಸ್ಥಿತರಿದ್ದರು.